ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ನಿನ್ನೆ ಕ್ಲಾಸ್ ಒಳಗೆ ನೋಡ್ರಿ, ಬಿಸ್ನೆಸ್ ಸ್ಟಡಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನನ್ನು ನಾನು ಹೇಳಿದ್ದೆ. ಯಾವ್ಯಾವ ಚಾಪ್ಟರ್ ಒಳಗೆ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರಂತೇಳಿ ಬ್ಲೂ ಪ್ರಿಂಟ್ ಪ್ರಕಾರ. ಇವತ್ತಿನ ಕ್ಲಾಸ್ ಒಳಗೆ 8 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತೇಳಿ ಹೇಳ್ತೀನಿ ನೋಡ್ರಿ, ಯಾವ್ಯಾವ ಚಾಪ್ಟರಿಂದ ಬರ್ತಾವಂತೇಳಿ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಕೊನೆಯದಾಗಿ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. 8 ಮಾರ್ಕ್ಸ್ ಕ್ವಶನ್ನು ಯಾವ್ಯಾವ ಚಾಪ್ಟರಿಂದ ಬರ್ತಾವಂತಂದ್ರೆ 1, 5, 6, 7, 10ನೇ ಚಾಪ್ಟರಿಂದ ಬರ್ತಾವ ನಿಮ್ಗೆ ಬಿಸ್ನೆಸ್ ಸ್ಟಡಿ ಒಳಗೆ. ಟೋಟಲ್ ಆಗಿ ನಿಮ್ಗೆ 5 ಕ್ವಶನನ್ನು ಕೇಳ್ತಾರೆ, ನೀವು 3 ಕ್ವಶನನ್ನು ಬರಿಬೇಕಾಗುತ್ತೆ. ಹಾಗಾಗಿ ಒಂದೊಂದೇ ಚಾಪ್ಟರ್ನ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಯಾವುದು ಅಂತಂದ್ರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಈ ಒಂದು ಚಾಪ್ಟರಲ್ಲಿ ಯಾವ ರೀತಿ ಒಂದು 8 ಮಾರ್ಕ್ಸ್ ಕ್ವಶನನ್ನು ನಿಮ್ಗೆ ಕೇಳ್ಬೋದು ಅಂತೇಳಿದ್ರೆ, ಫಸ್ಟ್ ಕ್ವಶನ್, ನಿರ್ವಹಣೆಯು 3 ಹಂತದ ಚಟುವಟಿಕೆಯಾಗಿದೆ. ನಿರ್ವಹಣೆಯ ಈ ಹಂತಗಳನ್ನು ಒಂದು ಸುಂದರ ಚಿತ್ರವನ್ನಾಗಿ ತೋರಿಸಿ ಉದಾಹರಣೆಗಳೊಂದಿಗೆ ವಿವರಿಸಿ. ಇದು ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿರ್ವಹಣೆಯ ಒಂದು ಹಂತಗಳನ್ನು ನೀವು ವಿವರಣೆ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನಿರ್ವಹಣೆಯು ಯಾವ ಉದ್ದೇಶಗಳನ್ನು ಸಾಧಿಸಲು ಬಯಸುತ್ತದೆ, ವಿವರಿಸಿ. ಈ ಥರನಾದರೂ ಕೇಳ್ಬೋದು. ಇಲ್ಲದಿದ್ದರೆ ನಿರ್ವಹಣೆಯು ಕೆಲವೊಂದು ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತದೆ, ವಿವರಿಸಿ. ಅಂದರೆ ಟೋಟಲ್ ಆಗಿ ಇಲ್ಲಿ ನೀವೇನು ಫೋಕಸ್ ಮಾಡಬೇಕಂದ್ರೆ ನಿರ್ವಹಣೆಯ ಉದ್ದೇಶಗಳನ್ನು ಗೊತ್ತಿರಬೇಕು, ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನು, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಎಂದು ಪರಿಗಣಿಸಲಾಗಿದೆ, ವಿವರಿಸಿ. ಇದನ್ನು ಇನ್ನೊಂದು ಥರ ಕೇಳ್ಬೋದು. ಯಾವ ರೀತಿ ಅಂತಂದ್ರೆ, ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ, ಬದಲಿಗೆ ಅವು ಪರಸ್ಪರ ಪೂರಕವಾಗಿವೆ, ವಿವರಿಸಿ. ಇವೆರಡು ಕ್ವಶನ್ ಸೇಮ್ ನೋಡ್ರಿ. ಎರಡರಲ್ಲಿ ಯಾವ ಥರ ಆದರೂ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ನು, ಸಮನ್ವಯತೆ ಎಂದರೇನು, ಸಮನ್ವಯತೆಯ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ. ಇದನ್ನು ಇನ್ನೊಂದು ಥರ ಕೇಳ್ತಾರೆ. ಯಾವ ರೀತಿ ಅಂದರೆ, ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿವರಿಸಿ. ಇಲ್ಲಿ ಟೋಟಲ್ ಆಗಿ ನಿರ್ವಹಣೆಯ ಕಾರ್ಯಗಳೇ ಆಗಿರುತ್ತೆ 2 ಕ್ವಶನ್ ಒಳಗೆ. ಸೊ ನೆಕ್ಸ್ಟ್ ಚಾಪ್ಟರು, 5ನೇ ಚಾಪ್ಟರು, ಸಂಘಟಿಸುವಿಕೆ. ಈ ಸಂಘಟಿಸುವಿಕೆಯಲ್ಲಿ ಫಸ್ಟ್ ಕ್ವಶನ್, ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಥವಾ ವ್ಯವಹಾರ ಸಂಸ್ಥೆಯು ಯಶಸ್ವಿಯಾಗಿ ಗುರಿ ಸಾಧಿಸಲು ಸಂಘಟಿಸುವಿಕೆ ಪ್ರಮುಖ ಪಾತ್ರ ಹೊಂದಿದೆ, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಣೆ ಮೂಲಕ ವಿವರಿಸಿ. ಇಲ್ಲಿ ಟೋಟಲ್ ಆಗಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನು, ಕಾರ್ಯಾತ್ಮಕ ರಚನೆ ಎಂದರೇನು, ಅದರ 3 ಅನುಕೂಲತೆಗಳು ಮತ್ತು 3 ಅನಾನುಕೂಲತೆಗಳನ್ನು ತಿಳಿಸಿ. ಅಥವಾ ಕಾರ್ಯಾತ್ಮಕ ರಚನೆಯ ಚಿತ್ರವನ್ನು ರಚಿಸಿ, ಇದರ ಯಾವುದಾದರೂ 4 ಅನುಕೂಲತೆಗಳನ್ನು ಪಟ್ಟಿ ಮಾಡಿ. ಇವೆರಡು ಕ್ವಶನ್ನು ಒಂದೇ ಆಗಿರುತ್ತೆ. ಇದರೊಳಗೆ ಅನುಕೂಲತೆಗಳು ಮೇಯ್ನಾಗಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಕ್ವಶನ್ನು, ವಿಭಾಗೀಯ ರಚನೆ ಎಂದರೇನು, ಅದರ 3 ಅನುಕೂಲತೆಗಳು ಮತ್ತು 3 ಅನಾನುಕೂಲತೆಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಔಪಚಾರಿಕ ಸಂಘಟನೆಯ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನು, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಪ್ರತಿನಿಯೋಜನೆ ಎಂದರೇನು, ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಥವಾ ವಿಕೇಂದ್ರೀಕರಣವು ಒಂದು ಆಯ್ಕೆಯ ನಿಯಮವಾಗಿದೆ, ಒಂದು ಸಂಸ್ಥೆಯು ಯಾಕೆ ವಿಕೇಂದ್ರೀಕರಣವನ್ನು ಆಯ್ಕೆ ಮಾಡಲು ಆಶಿಸುತ್ತದೆ ಎಂದು ವಿವರಿಸಿ. ಟೋಟಲ್ ಆಗಿ ವಿಕೇಂದ್ರೀಕರಣ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ನಿಮಗೆ ಗೊತ್ತಿದ್ದರೆ ಆಯಿತು. ಇದು 7ನೇ ಕ್ವಶನ್ ಆಗಿರುತ್ತಾ. ಈ ಒಂದು 5ನೇ ಚಾಪ್ಟ್ರಲ್ಲಿ ಈ 7 ಕ್ವಶನ್ಗಳಲ್ಲಿ 1 ಕ್ವಶನ್ ನಿಮ್ಗೆ ಯಾವುದಾದ್ರೂ ಬರುತ್ತಾ. ನೆಕ್ಸ್ಟ್ ಚಾಪ್ಟರ್, ಸಿಬ್ಬಂದಿ ನಿರ್ವಹಣೆ. ಅಂದರೆ 6ನೇ ಚಾಪ್ಟರ್ ಇದು, ಸಿಬ್ಬಂದಿ ನಿರ್ವಹಣೆ. ಇದರೊಳಗೆ ಫಸ್ಟ್ ಕ್ವಶನ್, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್, ಯಾವುದಾದರೂ 8 ಬಾಹ್ಯ ಮೂಲ ನೇಮಕಾತಿಗಳನ್ನು ಪಟ್ಟಿ ಮಾಡಿ ಹಾಗೂ ಆ ಮೂಲಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಕಾರ್ಯನಿರತ ತರಬೇತಿಯ 4 ಮತ್ತು ಕಾರ್ಯೇತರ ತರಬೇತಿಯ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕಾರ್ಯನಿರತ ಮತ್ತು ಕಾರ್ಯೇತರ 2 ತರಬೇತಿಗಳ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಸೊ ಇವಿಷ್ಟು 6ನೇ ಚಾಪ್ಟರಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿರ್ತಾವೆ. ನೆಕ್ಸ್ಟ್ 7ನೇ ಚಾಪ್ಟರ್, ನಿರ್ದೇಶಿಸುವಿಕೆ. ಇದರೊಳಗೆ ಫಸ್ಟ್ ಕ್ವಶನ್, ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್, ಮೇಲ್ವಿಚಾರಣೆ ಎಂದರೇನು, ಮೇಲ್ವಿಚಾರಕನು ನಿರ್ವಹಿಸುವಂತಹ ಪಾತ್ರವನ್ನು ವಿವರಿಸಿ. ಥರ್ಡ್ ಕ್ವಶನ್, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ.
ಮಾಸ್ಲೋರವರ ಪ್ರೇರಣೆಯ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತವನ್ನು ತಿಳಿಸುವ ಅಂದವಾದ ಚಿತ್ರ ಬಿಡಿಸಿ, ಅಂದರೆ ತ್ರಿಕೋನಾತ್ಮಕ ಚಿತ್ರ ಬಿಡಿಸಿ ಅದರಲ್ಲಿ ಬರುವ ವಿವಿಧ ಮಾನವನ ಅಗತ್ಯತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಯಾವ್ಯಾವುದು ಅಂತಂದ್ರೆ ಪ್ರೀತಿ, ವಾತ್ಸಲ್ಯ ಮತ್ತು ಗೆಳೆತನದ ಅಗತ್ಯತೆ ಎ ಪಾಯಿಂಟ್. ನೆಕ್ಸ್ಟ್ ಬಿ ಪಾಯಿಂಟಲ್ಲಿ ಅನಾರೋಗ್ಯ, ಅಪಘಾತ ಮತ್ತು ಬೆಂಕಿಯಿಂದ ಸುರಕ್ಷತೆ. ನೆಕ್ಸ್ಟ್ ಸಿ ಪಾಯಿಂಟ್ ಹಸಿವು, ಸೂರು ಮತ್ತು ಬಟ್ಟೆಯ ಅಗತ್ಯತೆ. ಡಿ ಪಾಯಿಂಟು ಉದ್ಯೋಗ ಭದ್ರತೆ. ಸೊ ಇದಿಷ್ಟು ಥರ್ಡ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕಗಳಾಗಿರ್ತಾವ. ನೆಕ್ಸ್ಟ್ ಫಿಫ್ತ್ ಕ್ವಶನ್ನು, ಸಂವಹನವು ನಿರ್ವಹಣಾ ಪ್ರಕ್ರಿಯೆಯ ಸುಗಮ ಚಟುವಟಿಕೆಗಳಿಗೆ ಎರೆತೈಲವಾಗಿ ಕೆಲಸ ಮಾಡುತ್ತದೆ. ಈ ಹೇಳಿಕೆಯನ್ನು ಪ್ರತಿಬಿಂಬಿಸುವಂತೆ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಸಂವಹನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದರೆ ನಿರ್ವಹಣೆಯ ಒಂದು ಪ್ರಕ್ರಿಯೆಯಲ್ಲಿ ಸಂವಹನದ ಪ್ರಾಮುಖ್ಯತೆ ಏನು ಅಂತೇಳಿ ನೀವು ವಿವರಿಸಬೇಕಾಗುತ್ತಾ. ಸೊ ಇದು ಗೊತ್ತಿದ್ರೆ ಆಯ್ತು ನಿಮ್ಗೆ. ನೆಕ್ಸ್ಟ್ ಕ್ವಶನ್ನು ಸಿಕ್ಸ್ತು, ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಯಾವುದಾದರೂ 8 ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ತಿಳಿಸಿ. ಈ ಒಂದು ಕ್ವಶನ್ ಆಗಿರುತ್ತೆ ಸಿಕ್ಸ್ತ್ ಒನ್ನು. ಸೊ ಇವಿಷ್ಟು 7ನೇ ಚಾಪ್ಟರ್ ನಿರ್ದೇಶಿಸುವಿಕೆಯಲ್ಲಿ ಕೇಳುವಂತಹ ಒಂದು 8 ಅಂಕದ ಕ್ವಶನ್ಗಳಾಗಿರ್ತಾವ. ಈ ಒಂದು ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಚಾಪ್ಟರು 10ನೇ ಚಾಪ್ಟರು ಮಾರಾಟ ಪ್ರಕ್ರಿಯೆ, 10th ಚಾಪ್ಟರ್ ಇದು. ಇದರಲ್ಲಿ ಫಸ್ಟ್ ಕ್ವಶನ್ನು, ಮಾರಾಟ ಪ್ರಕ್ರಿಯೆಯ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ರಿ ಇದನ್ನು. ಸರಕುಗಳ ಮಾರಾಟ ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಕಾರ್ಯವು ಸಂವೇಷ್ಟಿಕೆಯ ಮೇಲೆ ಹಚ್ಚಬೇಕಾದ ಗುರುತುಪಟ್ಟಿಯ ವಿನ್ಯಾಸಕ್ಕೆ ಸಂಬಂಧಿಸಿದೆ, ಏಕೆಂದರೆ ಇದು ಉತ್ಪನ್ನಕ್ಕೆ ಸಂಬಂಧಿಸಿದ ಉಪಯುಕ್ತ ಮತ್ತು ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಈ ಹೇಳಿಕೆಯ ಆಧಾರದ ಮೇಲೆ ಒಂದು ಹಣ್ಣಿನ ರಸದ ಸಂವೇಷ್ಟಿಯ ಮೇಲಿನ ಗುರುತುಪಟ್ಟಿಯನ್ನು ತಯಾರಿಸಿ ಅದರಲ್ಲಿರುವ ಪ್ರಮುಖ ಅಂಶಗಳನ್ನು ಎತ್ತಿ ತೋರಿಸಿ. ಸೊ ಇದನ್ನು ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ನೀವು ಆನ್ಸರನ್ನು ಬರಿಬೇಕಾಗುತ್ತಾ. ನೆಕ್ಸ್ಟ್ ಕ್ವಶನ್ನು 3ನೇದು, ಬೆಲೆ ನಿರ್ಧರಣೆ ಎಂದರೇನು? ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಅಥವಾ ಒಬ್ಬ ಪ್ರಕಾಶಕರಾಗಿ ನೀವು ಮಾರಾಟ ಪ್ರಕ್ರಿಯಾ ನಿರ್ವಹಣೆಯ ಕುರಿತು ಹೊಸ ಪುಸ್ತಕವನ್ನು ಪ್ರಕಟಿಸಿದ್ದೀರಿ. ನೀವು ಈ ಪುಸ್ತಕದ ಬೆಲೆಯನ್ನು ಹೇಗೆ ನಿರ್ಧರಿಸುತ್ತೀರಿ? ಬೆಲೆ ನಿರ್ಧರಣೆಯ ಅಂಶಗಳನ್ನು ವಿವರಿಸಿ. ಇಲ್ಲಿ ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಇದನ್ನೆಲ್ಲ ಕೊಡ್ತಾರವರು. ನೀವು ಒಟ್ಟಾರೆಯಾಗಿ ನೀವು ಇಲ್ಲಿ ಏನು ತಿಳ್ಕೊಂಡಿರ್ಬೇಕಂತಂದ್ರೆ ಬೆಲೆ ನಿರ್ಧರಣೆಯ ಅಂಶಗಳು ನಿಮಗೆ ಗೊತ್ತಿದ್ದರೆ ಆಯಿತು, ನೀವು ಆನ್ಸರನ್ನು ಆರಾಮಾಗಿ ಬರಿಬೋದು. ಸುಮ್ಮನೆ ನೀವು ಇದೆಲ್ಲ ನೋಡಿ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ನು, ಜಾಹೀರಾತಿನ ಅನುಕೂಲತೆಗಳು ಮತ್ತು ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅನುಕೂಲತೆಗಳು ಅಥವಾ ಅನಾನುಕೂಲತೆಗಳು ಗೊತ್ತಿದ್ದರೆ ಆಯಿತು. ನೆಕ್ಸ್ಟ್ ಕ್ವಶನ್, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದರೂ 8 ವ್ಯತ್ಯಾಸಗಳನ್ನು ತಿಳಿಸಿ. ಯಾಕಂತಂದರೆ 8 ಮಾರ್ಕ್ಸ್ ಕ್ವಶನ್ ಅಲ್ಲ, ನೀವು 8 ವ್ಯತ್ಯಾಸಗಳನ್ನು ಇಲ್ಲಿ ಬರೀಲೇಬೇಕು. ಸೊ ಇವಿಷ್ಟು ನಿಮ್ಗೆ ಈ 5 ಚಾಪ್ಟರಲ್ಲಿ ಬರ್ತಕ್ಕಂಥ 8 ಅಂಕದ ಕ್ವಶನ್ಗಳಾಗಿರ್ತಾವೆ. ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನೀವು ಈ 5 ಚಾಪ್ಟರ್ನ ಪ್ರಿಪೇರ್ ಆಗಬೇಕಂತೇನಿಲ್ಲ. ನಾನು ಹೇಳುವಂಥ ಈ ಒಂದು 3 ಚಾಪ್ಟರು ಬೇಕಿದ್ದರೆ ನೀವು ಒಂದು ಎಕ್ಸ್ಟ್ರಾವಾಗಿ ಇಟ್ಕೊಂಡ್ರು ನೀವು ಈ ಒಂದು ಇಷ್ಟು ಚಾಪ್ಟರ್ಗಳನ್ನು ನೋಡಿಕೊಂಡ್ರೆ ನಿಮ್ಗೆ 8 ಮಾರ್ಕ್ಸ್ ಜೊತೆಗೆ 4 ಮಾರ್ಕ್ಸು ಕೂಡ ಕವರ್ ಆಗುತ್ತಾ. ನಾನು ಹೇಳುವಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ನೋಡ್ಕೊಳ್ರಿ ಒಂದು ಸರ್ತಿ ನೀವು. ಫಸ್ಟ್ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಇದರೊಳಗೆ 4 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, 8 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಚಾಪ್ಟರು ವ್ಯವಹಾರ ಪರಿಸರ. ಇದರೊಳಗೆ ನೋಡಿರಿ, ನಾನು 4 ಮಾರ್ಕ್ಸ್ ಕ್ವಶನಲ್ಲಿ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ನಿನ್ನೆ ಹಾಕಿದ ವಿಡಿಯೋದೊಳಗೆ 4 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ, ಆದರೆ 8 ಮಾರ್ಕ್ಸ್ದು ಯಾವುದೇ ರೀತಿ ಕೇಳಲ್ಲ. ನೆಕ್ಸ್ಟ್ 6th ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆಯಲ್ಲಿ 1 ಕ್ವಶನ್ 4 ಮಾರ್ಕ್ಸ್ದು, 1 ಕ್ವಶನ್ 8 ಮಾರ್ಕ್ಸ್ದು ಇರುತ್ತೆ. ನೆಕ್ಸ್ಟ್ 7th ಚಾಪ್ಟರ್ ನಿರ್ದೇಶಿಸುವಿಕೆಯಲ್ಲಿ 4 ಮಾರ್ಕ್ಸ್ದು ಇರಲ್ಲ, 8 ಮಾರ್ಕ್ಸ್ದು ಒಂದಿರುತ್ತೆ. ನೆಕ್ಸ್ಟ್ 9th ಚಾಪ್ಟರ್ ಹಣಕಾಸಿನ ನಿರ್ವಹಣೆಯಲ್ಲಿ 4 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ, 8 ಮಾರ್ಕ್ಸ್ದು ಯಾವುದೇ ರೀತಿ ಇರಲ್ಲ. ನೆಕ್ಸ್ಟ್ 10th ಚಾಪ್ಟರ್ ಮಾರಾಟ ಪ್ರಕ್ರಿಯೆಯಲ್ಲಿ 4 ಮಾರ್ಕ್ಸ್ದು 2 ಕ್ವಶನ್ ಇರ್ತಾವೆ, 8 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ. ಸೊ ಇದಿಷ್ಟು ನೋಡಿರಿ, ನಿಮ್ಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ಈ ಚಾಪ್ಟರ್ಗಳನ್ನು ಡಿವೈಡ್ ಮಾಡೀನಿ. ನಿಮ್ಗೆ 4 ಮಾರ್ಕ್ಸು ಮತ್ತು 8 ಮಾರ್ಕ್ಸ್ ಎರಡು ಕವರ್ ಆಗೋ ಥರ ಈ ಚಾಪ್ಟರ್ಗಳನ್ನು ಹೇಳೀನಿ. ನೀವು ಬೇಕಿದ್ರೆ ಒಂದು ಎಕ್ಸ್ಟ್ರಾ ಚಾಪ್ಟರ್ನ ನೋಡ್ಕೋಬೋದು 4 ಮಾರ್ಕ್ಸಿಗೆ. ನಿರ್ವಹಣೆಯ ತತ್ವಗಳು ಸೆಕೆಂಡ್ ಚಾಪ್ಟರ್ ನೋಡಿಕೊಂಡ್ರೆ ನಮಗೆ ಒಂದು ಎಕ್ಸ್ಟ್ರಾ ಆಗುತ್ತಾ. ಅಂದರೆ ಟೋಟಲ್ ಆಗಿ ನೀವು 6 ಕ್ವಶನ್ ಬರೆಯೋದಿರುತ್ತಾ.
ಅದರೊಳಗೆ ನೀವು 7 ಕ್ವಶನ್ ಪ್ರಿಪೇರ್ ಆದ್ರಿ ಅಂತಂದ್ರೆ ಒಂದು ಎಕ್ಸ್ಟ್ರಾ ಆಗುತ್ತೆ. ಅದೇ ರೀತಿ ಈ ಕಡೆ 8 ಮಾರ್ಕ್ಸ್ದೊಳಗೆ ನಿಮ್ಗೆ 5 ಕ್ವಶನ್ ಕೊಡ್ತಾರೆ, ನೀವು 3 ಬರೆಯೋದಿರುತ್ತೆ. ನೀವು ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರಿ ಚಾಪ್ಟರ್ ನೋಡ್ಕೊಂಡು ಅಂತೇಳಿದ್ರೆ ನಿಮ್ಗೆ 4 ಕ್ವಶನ್ ನೀವು ರೆಡಿ ಆಗಿದ್ರಿ ಅಂತಂದ್ರೆ 4 ಚಾಪ್ಟರಿಂದ ನಿಮಗೆ 1 ಕ್ವಶನ್ ಎಕ್ಸ್ಟ್ರಾ ಆಗುತ್ತೆ, ನೀವು ಅವಾಗ ಈಸಿಯಾಗಿ ಬರಿಬೋದು. ಸೊ ಇದಿಷ್ಟು ನೋಡಿರಿ ನಾನು ಹೇಳುವಂಥ ಇಂಪಾರ್ಟೆಂಟ್ ಚಾಪ್ಟರ್ಸು. ಒಂದು ಸರ್ತಿ ಇವುಗಳನ್ನು ನೋಡ್ಕೊಳ್ರಿ, ಯಾಕಂತಂದ್ರೆ 4 ಮತ್ತು 8 ಅಂಕದ 2 ಸೇರಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಯಾಕಂತಂದರೆ ಇವಾಗ ಟೈಮ್ ಇಲ್ಲ ಅನ್ನೋರು ನೀವು ಎಲ್ಲ ಚಾಪ್ಟರ್ಸ್ಗಳನ್ನು ಓದೋದಕ್ಕಿಂತ ಈ ಒಂದು 7 ಚಾಪ್ಟರ್ಗಳನ್ನು ನೀವು ನೋಡ್ಕೊಂಡಿದ್ದಾಯ್ತು ಅಂತಂದ್ರೆ ನೀವು ಆರಾಮಾಗಿ 70+ ಸ್ಕೋರನ್ನು ನೀವು ಮಾಡ್ಬೋದು. ನೋಡಿರಿ ನಾನು ಹೇಳತ್ತೀನಲ್ಲ, 4 ಮಾರ್ಕ್ಸ್ದು 10 ಕ್ವಶನ್ ಕೇಳ್ತಾರೆ, 6 ಬರೆಯೋದಿರುತ್ತೆ. 8 ಮಾರ್ಕ್ಸ್ದು 5 ಕ್ವಶನ್ ಕೇಳ್ತಾರೆ, 3 ಬರೆಯೋದಿರುತ್ತೆ. ನಾನು ಹೇಳಿದಂಥ ಒಂದು ಚಾಪ್ಟರ್ಗಳಲ್ಲಿ ನೀವೇನಾದರೂ ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ ಈ ಒಂದು 8 ಮತ್ತು 4 ಅಂಕದ ಕ್ವಶನ್ಗಳನ್ನು ನೀವು ಆರಾಮಾಗಿ ಬಿಡಿಸ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.